ನಮ್ಮ ಮೆಟ್ರೋ ಬೆಂಗಳೂರಿನ ಜನರ ಫೇವ್ರೆಟ್ ಸಂಚಾರ ನಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಮೆಟ್ರೋ ಬಗೆಗಿನ ಹೈಯೆಸ್ಟ್ ಡಿಪೆಂಡೆನ್ಸಿ ಎಷ್ಟರ ಮಟ್ಟಿಗಿದೆ ಅನ್ನೋದು ನಮಗೆ ಗೊತ್ತೇ ಇದೆ. ಇಂಥ ಟೈಮ್ನಲ್ಲಿ ನಿನ್ನೆ ಆದಂತಹ ದರ ಪರಿಷ್ಕರಣೆ, ದರ ಹೆಚ್ಚಳಕ್ಕೆ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಸೊ ಬೇರೆ ಬೇರೆ ನಗರಗಳಲ್ಲಿ ಯಾವ್ಯಾವ ರೀತಿ ರೇಟನ್ನು ಹಾಕೊಂಡಿದ್ದಾರೆ ಅಂತ ಚೆಕ್ ಮಾಡಿದಾಗ ದೇಶದ ಪ್ರಮುಖ ನಗರಗಳಾದಂತಹ ದೆಹಲಿ, ಹೈದರಾಬಾದ್, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಲಕ್ನೋ, ಕೊಚ್ಚಿ, ಜೈಪುರ ಸೇರಿದಂತೆ ಹಲವೆಡೆ ಮೆಟ್ರೋದ ದರವನ್ನು ಹೆಚ್ಚಳ ಮಾಡಲಾಗಿದೆ. ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಮೆಟ್ರೋದ ಗರಿಷ್ಠ ದರವೇ ಹೆಚ್ಚಾಗಿದೆ. ಬೆಂಗಳೂರಿಗರ BMRCL ಮತ್ತೆ ಉಳಿದಂತಹ ಮೆಟ್ರೋಗಳಲ್ಲಿ ಯಾವ ರೀತಿ ರೇಟ್ ಡಿಸ್ಪ್ಯಾರಿಟಿ ಇದೆ ಅಥವಾ ಡಿಫರೆನ್ಸ್ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ನಗರ ಕನಿಷ್ಠ ದರ ಗರಿಷ್ಠ ದರವನ್ನು ನೀವು ಗಮನಿಸಿದ್ರೆ ಬೆಂಗಳೂರಿನಲ್ಲಿ ಕನಿಷ್ಠ ದರ ಶುರುವಾಗೋದು 10 ರೂಪಾಯಿಯಿಂದ ಗರಿಷ್ಠ ದರ 90 ರೂಪಾಯಿ ಇದೆ. ಇದು 30 ಕಿಲೋಮೀಟರ್ಗಿಂತ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ. ದೆಹಲಿಯಲ್ಲಿ ಕನಿಷ್ಠ ದರ ಸೇಮ್ ಇದೆ, 10 ರೂಪಾಯಿನೇ ಇದೆ. ಬಟ್ ಗರಿಷ್ಠ ದರ ನೋಡಿ 60 ರೂಪಾಯಿ ಅಷ್ಟೇ. 90 ರೂಪಾಯಿಯಲ್ಲಿ 60 ರೂಪಾಯಿಯಲ್ಲಿ ಆಲ್ಮೋಸ್ಟ್ 30 ರೂಪಾಯಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಮಗೆ. ಹೈದರಾಬಾದಲ್ಲಿ 10 ರೂಪಾಯಿ ಕನಿಷ್ಠ ದರ ಶುರುವಾದರೆ ಗರಿಷ್ಠ ದರ 60 ರೂಪಾಯಿ ಇದೆ. ಇದು ಕೂಡ ಅಷ್ಟೇ 26 ಕಿಲೋಮೀಟರ್ ನಂತರ. ಆಮೇಲೆ ಮುಂಬೈ, ಮಹಾನಗರಿ ಮುಂಬೈನಲ್ಲಿ ಕನಿಷ್ಠ ದರ 10 ರೂಪಾಯಿ ಇದ್ರೆ ಗರಿಷ್ಠ ದರ 80 ರೂಪಾಯಿ ಇದೆ. ನಮಗೂ ಅವ್ರಿಗೂ 10 ರೂಪಾಯಿ ಡಿಫ್ರೆನ್ಸು. ನಮಗೆ ಅವ್ರು ಕಂಪೇರ್ ಮಾಡಿದ್ರೆ ನಾವೇ 10 ರೂಪಾಯಿ ಜಾಸ್ತಿ ಇದೆ. ಕೋಲ್ಕತ್ತಾದಲ್ಲಿ 5 ರೂಪಾಯಿ ಕನಿಷ್ಠ ದರ ಶುರುವಾದರೆ ಗರಿಷ್ಠ ದರ 50 ರೂಪಾಯಿ. 30 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೂ 50 ರೂಪಾಯಿ ನಿಗದಿ ಮಾಡಿದ್ದಾರೆ. ನಮ್ಮ ಪ್ರಕಾರ ಇದು ಬಹಳ ಒಂದು ತಪ್ಪು ನಿರ್ಧಾರ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರೋದು. ಏನಕ್ಕಂದರೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇರೋದು ವಾಹನ ದಟ್ಟಣೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಸಾರ್ವಜನಿಕ ಸಾರಿಗೆನೇ ಒಂದು ಒಳ್ಳೆಯ ಪರಿಹಾರ. ಅದರಲ್ಲಿ ನಮ್ಮ ಬಸ್ ಇದೆ ಮತ್ತು ಮೆಟ್ರೋ ಇದೆ ಈಗ ನಡೀತಾ ಇರೋದರಲ್ಲಿ. ಸೊ ಇವೆರಡು ಸಾಧನಗಳನ್ನು ಕಡಿಮೆ ದರದಲ್ಲಿದ್ದರೆ ಜನಸಾಮಾನ್ಯರು ಅದನ್ನು ಯೂಸ್ ಮಾಡ್ತಾರೆ ಮತ್ತು ಆವಾಗ ರೋಡ್ನಲ್ಲಿ ದಟ್ಟಣೆ ಕಡಿಮೆ ಆಗುತ್ತೆ. ಏನು ಸ್ಟೆಪ್ ತೊಗೊಂಡಿದ್ದಾರೆ BMRCL ಕಡೆಯಿಂದ ಭಾಳನೇ ಓಡ್ತಾ ಆಗ್ತಿದೆ ಮೇಡಮ್. ಯಾಕಂದರೆ ಈ ಟ್ರಾಫಿಕ್ ಜಾಮ್ನಲ್ಲಿ ನಮಗೆ ಓಡಾಡೋಕ್ಕೆ ಭಾಳ ಕಷ್ಟ ಇದೆ ಅಂತಲೇ ನಾವು ಮೆಟ್ರೋಗೆ ಬರ್ತೀವಿ. ಸೊ ಅದು ಈಗ ಹೆಚ್ಚಳ ಮಾಡಿಬಿಟ್ರೆ ಏನು ಮಾಡೋದು, ಕಷ್ಟ ಅಲ್ವಾ. ಸ್ವಲ್ಪ ಜನಗಳ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಎಲ್ಲ ಬೆಲೆಗಳಾಗಿದೆ ನಮಗೂ ಗೊತ್ತು, ಬಟ್ ಸ್ವಲ್ಪ ಮಾಡ್ಬೋದಾಗಿತ್ತು. ಸುಮಾರು 46% ದರ ಹೆಚ್ಚಳ ಆಗಿದೆ. ಸೊ ಇದು ತುಂಬ ಏನು ಕಹಿ ಸುದ್ದಿ. ಇದು ಪ್ರಯಾಣಿಕರಿಗೆ, ಮಧ್ಯಮ ವರ್ಗದವ್ರಿಗೆ, ದಿನನಿತ್ಯ ಇದನ್ನೇ ಅವಲಂಬಿಸ್ಕೊಂಡಿರೋವಂಥವ್ರಿಗೆ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 90 ರೂಪಾಯಿ ಮಾಡಿದ್ದಾರೆ. ಸೊ ಇದು ಏನಾಗುತ್ತೆ ಅಂತಂದರೆ ದಿನಕ್ಕೆ ಒಂದು 200ರಿಂದ 500 ರೂಪಾಯಿ ದುಡಿಯೋವಂಥ ವ್ಯಕ್ತಿಗೆ ಈಗ ಚಲ್ಗಟ್ಟದಿಂದ ವೈಟ್ ಫೀಲ್ಡ್ಗೆ ಹೋಗಿ ದುಡ್ಕೊಂಬರೋವಂಥವ್ನಿಗೆ ಒಂದು ಸೈಡ್ಗೆ 90 ರೂಪಾಯಿ ಕೊಡಬೇಕಾಗುತ್ತೆ, ಇನ್ನೊಂದು ಸೈಡ್ಗೆ 90 ರೂಪಾಯಿ, 180 ರೂಪಾಯಿ, 500 ರೂಪಾಯಿ ದುಡಿದ್ರೆ ಅವನು 200 ರೂಪಾಯಿ ಬರೀ ಮೆಟ್ರೋ ದರಕ್ಕೆ ಅವನು ಪೇ ಮಾಡಬೇಕಾಗುತ್ತೆ. ಸೊ ಈ ಥರ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಸುಮಾರು ವರ್ಷದ ಆರಂಭದಿಂದ ಇಲ್ಲಿ ತನಕ ಆಲ್ಮೋಸ್ಟ್ 1-2 ತಿಂಗಳಲ್ಲೇ ದಿನಕ್ಕೊಂದು ವಸ್ತುಗಳ ದರವನ್ನು ಏರಿಕೆ ಮಾಡ್ತಾ ಬರಲಾಗ್ತಾ ಇತ್ತು. ಈಗ ನೋಡಿದ್ರೆ ಇದನ್ನು ಒಂದು ಕಡೆಗೆ ಜನರಿಂದ ಕಿತ್ಕೊಳ್ಳೋ ಕೆಲಸ ಆಗ್ತಾ ಇದೆ. 8 ವರ್ಷದಿಂದ ನೀವು ರೇಟ್ ಹೈಕ್ ಮಾಡಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಹೆಂಗಾಗತ್ತೆ ಅನ್ನೋದು ಜನರ ಪ್ರಶ್ನೆ.